ನಮ್ಮ ಈ ಪಂಚಗ್ರಾಮದಲ್ಲಿ ನಾಟಕ ಕಲೆಯ ಒಂದು ಆವಿಷ್ಕಾರವನ್ನು ಹುಟ್ಟುತ್ತಿದ್ದರು ಅವರೇ. ಅಷ್ಟು ದೊಡ್ಡ ಸಂಸಾರದ ಮಧ್ಯದಲ್ಲಿಯೂ ಅತ್ಯಂತ ಸಹನಾಶೀಲ ಹೆಣ್ಣಾಗಿ ಸಂಭಾಳಿಸಿಕೊಂಡು ಬಂದವರು ಒಂದು ಹುಡುಗಾಟ ಕಥೆ ಅಲ್ಲ, ಅದವ್ರ ಹೆಣ್ಣು. ಅಂದರೆ ಒಂದು ಮನುಷ್ಯ ಒಂದು ರಂಗದಲ್ಲಿ ಅತ್ಯಂತ ಮೇಲೆ ಹೋಗಬಹುದು, ಆದರೆ ಇಷ್ಟೊಂದು ರಂಗದಲ್ಲಿ ಅದು ಯಾರಾದ್ರದ್ದು ಯಾರೂ ಇಲ್ಲ. ಒಂದಲ್ಲ, ನಮ್ಮೂರ 100ಕ್ಕೂ ಹೆಚ್ಚಿಗೆ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಅಂದರೆ ದುಡ್ಡಿಗಾಗಿ ಮಾಡಿದ್ರು, ಯಾವುದೇ ಪ್ರತಿಫಲದ ಆಕಾಂಕ್ಷೆಗಳಿಲ್ಲದೆ ನಮ್ಮ ಯುವಕರ ಒಂದು ಕಲೆಯನ್ನು ಹೊರತರುವುದಕ್ಕೆ ಶ್ರಮಿಸಿದ ಮಹಾನ್ ಜೀವಿ ಮೀರಾ ಸಾಧಕಾರ. ಬನ್ನಿ ಬನ್ನಿ ಹೀಗೆ ಮೇಲೆ ಕೊಲಿತು ಕೊಲ್ಲಿ, ನಿಮಗೆ ಏನಾದರೂ ಕುಡಿಯಲು ಬೇಕೇ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕಲಬಾಗ್ ಗೋವಿಂದ ಹೆಗಡೆಯವರ ಬಗ್ಗೆ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೇನು ವಿಶೇಷ ಸರಣಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಬಹಳ ಸಾರಿ ಹೇಳಿದ ಹಾಗೆ ಅವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಆದಷ್ಟು ಕೂಡಿ ಅವರೊಟ್ಟಿಗೆ ಮಾತಾಡಿ ಆ ಮೂಲಕ ನಾವು ಗ್ರಹಿಸದೇ ಇದ್ದಂಥ ಒಬ್ಬ ಕಲಬಾಗ್ ಗೋವಿಂದ ಹೆಗಡೆಯವರ ಅಂತರಂಗದ ಚಿತ್ರವನ್ನು ಒಂದು ಕಟ್ಟಿಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆಂತಂದರೆ ಸಂಗೀತದ ಮೂಲಕ ಸಮಾಜಕ್ಕೆ ಸಂಗೀತವನ್ನು ಧಾರೆ ಎರೆದು ತಾನು ಒಂದು ತೊಂದರೆ ಕಷ್ಟ ಪಟ್ಟರೂ ಚಿಂತೆ ಇಲ್ಲ, ಆದರೆ ಒಂದು ಸಾತ್ವಿಕ ಸಮಾಜಕ್ಕೆ ಸಂಗೀತ ಮತ್ತು ಕಲೆ, ಸಾಹಿತ್ಯ, ರಂಗಭೂಮಿ ಇವೆಲ್ಲವನ್ನೂ ಮೈಗೂಡಿಸ್ಕೊಂಡು ಒಂದು ವಿಶಿಷ್ಟವಾಗಿ ಬೆಳೆದಂಥ ಕಲಬಾಗ್ ಗೋವಿಂದ ಹೆಗಡೆಯವರ ವ್ಯಕ್ತಿತ್ವದ ಅನಾವರಣ ಈ ವ್ಯಕ್ತಿಗಳ ಮೂಲಕ ಮಾಡೋಣ ಅಂತ ಹೊರಟಾಗ ನಾವು ಕೆಲವು ವ್ಯಕ್ತಿಗಳನ್ನು ಮಾತಾಡಿಸಿದೆವು. ನನ್ನ ಬಾಲ್ಯದ ಗೆಳೆಯರು, ನಮ್ಮ ಒಡನಾಡಿಗಳು, ನಾಟಕ, ರಂಗಭೂಮಿ, ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸು, ಸಮಾಜ, ಕೃಷಿ, ಎಲ್ಲ ಕ್ರಿಕೆಟು ಅಂತ ಅಲ್ಲ, ನಮ್ಮ ಭಾಗದಲ್ಲಿ ಬಹುತೇಕವಾಗಿ ಕ್ರೀಡೆಯನ್ನು ಬಹಳ ಮೈಗೂಡಿಸಿಕೊಂಡ ಹಾಗೆ ಮೈವೆತ್ತ ಹಾಗೆ ಆಟ ಆಡಿ ಬೆಳೆದದ್ದಿದ್ರೆ ಅದು ಗುಬ್ಬು ಜಿ ಆರ್ ಹೆಗಡೆ ಅನ್ನೋದು ಬಹಳ ಜನರಿಗೆ ಗೊತ್ತಿದೆ. ಜಿ ಆರ್ ಹೆಗಡೆಯವ್ರದ್ದು ಒಂಥರ ವಿಶಿಷ್ಟವಾದ ವ್ಯಕ್ತಿತ್ವ, ಸಮಾಜಮುಖಿ ಆದಂಥ ವ್ಯಕ್ತಿತ್ವ, ಎಲ್ಲರೊಟ್ಟಿಗೂ ಸಮ್ಮಿಲನಗೊಂಡು ತನ್ನ ಬದುಕನ್ನು ಒಂದು ಸಾರ್ಥಕಗೊಳಿಸ್ಕೊಂಡಂಥ ಕೃಷಿಕರು. ನಾಟಕದಲ್ಲಂತೂ ಅವರು ಮಾಡದೇ ಇದ್ದ ಪಾತ್ರಗಳಿಲ್ಲ, ಬಹಳ ಮಾಡಿದ ಪಾತ್ರಗಳೆಲ್ಲವೂ ಇವತ್ತಿಗೂ ಬಹಳ ಜೀವಂತ. ಟಿಪ್ಪು ಸುಲ್ತಾನ್ದಲ್ಲಿ ಇದೇ ಗೋವಿಂದ ಹೆಗಡೆಯವರ ನಿರ್ದೇಶನದಲ್ಲಿ ಕಾರ್ನವಾಲಿಸ್ ಪಾತ್ರವನ್ನು ಮಾಡಿದ್ದು ಇವತ್ತಿಗೂ ಆ ಡೈಲಾಗನ್ನು ಅವರು ನಮ್ಮೆದುರು ಪ್ರಾಯಶಃ ಈ ಸಂದರ್ಶನದಲ್ಲಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಅವರು ಕಂಡಂಥ ಗೋವಿಂದ ಹೆಗಡೆಯವರ ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ಇವತ್ತು ನಿಮ್ಮೆದುರು ಚಿತ್ರಿಸಲಿಕ್ಕೆ ಗುಬ್ಬು ಜಿ ಆರ್ ಹೆಗಡೆಯವರನ್ನು ನಾನು ಮುಖಾಮುಖಿ ಆಗ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ಸೊ ನನಗೆ ನೀವು ಎಷ್ಟು ವರ್ಷದ ಒಡನಾಟ ಸಾಮಾನ್ಯ ಕಲಬಾಗ್ ಗೋವಿಂದ ಹೆಗಡೆಗೆ ಒಟ್ಟಿಗೆ? ಪ್ರಥಮವಾಗಿ ಹೇಳಬೇಕು ಅಂದರೆ ಅವರು ನನ್ನ ದಾಯಾದಿ ದೊಡ್ಡಪ್ಪ. ಎರಡನೇದಾಗಿ ಹೇಳಬೇಕು ಅಂದರೆ ನಮಗೆ ಗುರುಸ್ಥಾನದಲ್ಲಿ ಇರಬಹುದಾದ ಗುರು. ಒಂದು 2 ಮಾತನ್ನು ಆಡ್ತೇನೆ. ಒಬ್ಬ ಕಲಾವಿದಾಗಿ, ಒಬ್ಬ ಸಂಗೀತಗಾರನಾಗಿ, ಒಬ್ಬ ತಬಲಾವಾದಕನಾಗಿ, ಒಬ್ಬ ಹಾರ್ಮೋನಿಯಂ ನುಡಿಸುವವನಾಗಿ, ಒಬ್ಬ ಮಹಾನ್ ಸಹಕಾರಿ ಧುರೀಣಾಗಿ, ವ್ಯಾಪಾರಿಯಾಗಿ, ಹಾಗೆಯೇ 60ರ ದಶಕದಲ್ಲಿ ಕಾರನ್ನೂ ಓಡಿಸಬಲ್ಲ ಅಂತಹ ಒಂದು ಮಹಾನ್ ಚೇತನ ಅಗಲಿ ಹೋದ ಆ ಚೇತನದ ಬಗ್ಗೆ ಇವು ಎಲ್ಲ ಕೂಡಿ ಒಂದು ಎಪಿಸೋಡನ್ನು, ಅವರ ಒಂದು ವ್ಯಕ್ತಿತ್ವವನ್ನು ಹೊರತರುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಬಹಳ ತುತ್ತಾರೆ ಬಂದರೆ ಹೊಗಳಿಸುವಂಥ ಒಂದು ಕಾರ್ಯ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಗೋವಿಂದ ಹೆಗಡೆಯವರನ್ನು ನಾವು ಅತಿ ಹತ್ತಿರದಿಂದ ನೋಡಿದವರು, ಅದು ಪ್ರಶ್ನೆಯೇ ಇಲ್ಲ. 2 ಕ್ಷೇತ್ರಗಳಲ್ಲಿ. ಮೊದಲನೇದಾಗಿ ನಾಟಕ. ಮಾನ್ಯ ಶ್ರೀ ಗೋವಿಂದ ಹೆಗಡೆಯವರ ಹರಿಶ್ಚಂದ್ರನನ್ನು 2 ಹರಿಶ್ಚಂದ್ರನ ನಾನು ನೋಡಿದ್ದೇನೆ. ರಾಜ ಹರಿಶ್ಚಂದ್ರನಲ್ಲಿ, ಹೌದು. ಹರಿಶ್ಚಂದ್ರನಾಗಿ ಗೋವಿಂದ ಹೆಗಡೆಯವರು, ವಿಶ್ವಾಮಿತ್ರನಾಗಿ ವೆಂಕಟರಮಣ ಭಟ್ರು, ನಕ್ಷತ್ರಿಕನಾಗಿ ವಿಷ್ಣು ಭಟ್ ನೀಲ್ಕೊಡವರು, ನಾರದನಾಗಿ ಮಂಜುನಾಥ್ ನಾಯ್ಕ್ ಸಾಲ್ಕೋಡವರು, ದುರ್ಗಿಯಾಗಿ ಆರ್ ವಿ ಭಂಡಾರಿಯವರು, ಹಾಗೂ ವೀರಬಾಹುವಾಗಿ ರಾಮ ಹೆಗಡೆ ಕೈಕಟ್ಟಿಯರು. ಅದು ಇವತ್ತಿಗೂ ಅದನ್ನು ನಮ್ಮ ಪಟದಲ್ಲಿ ನೆನೆಸಿಕೊಂಡ್ರೆ ರೋಮಾಂಚನ ಆಗ್ತದೆ.
ನಾನು 2 ಹರಿಶ್ಚಂದ್ರನ ಅವ್ರನ್ನ ನೋಡಿದ್ದೇನೆ. 3ನೇ ಹರಿಶ್ಚಂದ್ರನೂ ನೋಡಿದ್ದೇನೆ. ಯಾರದು ಗೊತ್ತಾ? ಅವರ ಮಗ ಗೋಪುದು. ತದನಂತರದಲ್ಲಿ ಸರ 60ರ ದಶಕದಲ್ಲಿ 70ರ ದಶಕದಲ್ಲಿ ಏನೂ ಇಲ್ಲವಾಗಿತ್ತು. ಬಹುಶಃ 6666ಕ್ಕೆ ಇಲೆಕ್ಟ್ರಿಸಿಟಿಯಲ್ಲಿ ಬಂದಿದೆ. ಅದಕ್ಕೂ ಮೊದಲೇ ಯುವಕ ಮಂಡಲವನ್ನು ಸ್ಥಾಪಿಸಿಗೆ ಪ್ರೇರೇಪಿಸಿದ್ದು ಗೋವಿಂದ ಹೆಗಡೆ ಅವರು. ಆಶ್ಚರ್ಯ ಅಂದರೆ ಆಗ ಮನೋರಂಜನೆ ಏನೂ ಇಲ್ಲ. ಆ ಕಾಲದಲ್ಲೂ ಸಹಿತ ನೀವು ನಾಟಕವನ್ನು ಆಡಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಬಹುದು ಎನ್ನುವುದನ್ನು ಯುವಕರ ಮನಸ್ಸಿನಲ್ಲಿ ತುಂಬಿದಂಥ ಮಹಾನ್ ವ್ಯಕ್ತಿ ಗೋವಿಂದ ಹೆಗಡೆ. ಪ್ರಶ್ನೆಯೇ ಇಲ್ಲ. ನಂತರ ಅವರ ನಾಟಕದ 1ನೇ ಪಟ್ಟದ ಶಿಷ್ಯ GT ಹೆಗಡೆ ನಡುಬಾಗಿಲಿದ್ದರು. ನಂತರ ನಾವೆಲ್ಲ ಶಿಷ್ಯರು. ಅವರ ನಿರ್ದೇಶನ ಪರಿ ಹೇಗಿತ್ತು ನಾಟಕದ್ದು? ತನ್ಮಧ್ಯದೊಂದು ಮಾತನ್ನಾಡ್ತೇನೆ. ಹುಲಿ ಮುಖ ಕಂಡ್ರೆ ಹೆದರಿಕೆ ಆಗ್ತಿತ್ತು. ಆದರೆ ಅವರ ಹೃದಯ ಮಾತ್ರ ಅತ್ಯಂತ ಗೋವಿನ ಥರ. ಪ್ರಶ್ನೆ ಇಲ್ಲ. ಆದರೂ ಸಹಿತ ನಮ್ಮ ಈ ಪಂಚಗ್ರಾಮದಲ್ಲಿ ನಾಟಕ ಕಲೆಯ ಒಂದು ಆವಿಷ್ಕಾರವನ್ನು ಹುಟ್ಟುತ್ತಿದ್ದರು ಅವರೇ. ಅದು ನಿರ್ವಿವಾದ. ಕರೆಕೊಂಡು ಕನ್ನಡಿಸಿ ಅಲ್ಲಿ ಒಂದು ಕೋಣೆ ನಾವು ಗದ್ದಲ ಮಾಡ್ತಾ ಇರ್ತಾರೆ. ಅವರು ಅಲ್ಲಿ ಹುಡ್ಲಗದ್ದೆ ಹಳ್ಳ ಉಂಟು, ಅಲ್ಲಿ ಬರ್ತಾ ಇರುವಾಗಲೇ ಹೆಡ್ ಮಾಸ್ಟರ್ ಬಂದರು. ಹೇಗೆ ಮಕ್ಕಳು ಎಲ್ಲ ವಿಚಿತ್ರವಾದ ಸಂಗತಿ ಅಂದರೆ ಅವರ ನಾಟಕ ನಿರ್ದೇಶನದ ವೈಖರಿ ಹೇಗಿತ್ತು ಹೇಳುವುದನ್ನು ಹೇಳ್ತೇನೆ. ಅವ್ರು ಹೇಳೋದು ಹೀಗೆ, ಗಜನ್ನ GT ಹೇಳ್ತಿದ್ರು, ಹೇಗ ಪತಿ ಹೇಗೆ ತೆಗಿಯ ಪುಸ್ತಕವ. ಅಷ್ಟರಲ್ಲೇ ನಾವು ಆ ಡಯಲಾಗ್ ಎಲ್ಲ ಪಾತ್ರ ಆಯ್ತು ಬರ್ಕೊಂಡಿರ್ತಿದ್ರು. 1ನೇ ದಿವಸ ಬರೀ ಕೂತ್ಕೊಂಡು ನೋಡೋದು, ಹೇಳಿ ಹೇಳಿ ಹೇಳಿ. 2ನೇ ದಿವಸನೂ ಕೂತು ನೋಡೋದು. 3ನೇ ದಿವಸ ಹೇಳಿದ್ರು, ನಾಳೆಗೆ ಬಾಯ್ಹಾಟ್ ಮಾಡಿ ಬಂದರೆ ಬರ್ತೇನೆ, ಇಲ್ಲದ್ರೆ ಇಲ್ಲ. ನಾಟಕದಲ್ಲಿ ಹಿನ್ನೆಲೆಯಲ್ಲಿ ಪ್ರಮೋಟ್ ಮಾಡಿ ನಾಟಕ ಆಡುವುದನ್ನು ಅವರು ಎಂದೂ ಪ್ರೋತ್ಸಾಹಿಸಲೇ ಇಲ್ಲ. 4ನೇ ದಿವಸದಿಂದ ಶುರುವಾಯಿತು. ಸ್ತ್ರೀ ವೇಷದ ಒಂದು ಆ ಪರಿಕಲ್ಪನೆಯನ್ನು ಹೇಗೆ ಸ್ವತಃ ನಿಂತು ಮಾಡಿ ತೋರಿಸ್ತಿದ್ರು. ಡೈಲಾಗದ್ರು ಸಿಟ್ಟು ಬಂದರೆ ಡೇಂಜರು. ಪ್ರಶ್ನೆ ಇಲ್ಲ. ಖಳನಾಯಕನ ಪಾತ್ರ GT ಹೆಗಡೆಯವರು ತಯಾರಾದವ್ರ ಹತ್ರ ನಾನು ಹಾಸ್ಯ ಮಾಡಿದ್ದೇನೆ. ಆಶ್ಚರ್ಯ ಸಂಗತಿ ಅಂದರೆ ಕೊನೆಗೆ ಅವ್ರು ಎಷ್ಟು ನಾಟಕ ನಿರ್ದೇಶನ ಮಾಡಿದ್ರು. ನಮ್ಮದು ಟಿಪ್ಪು ಸುಲ್ತಾನ್ ಹೌದು, ಕುರುಕ್ಷೇತ್ರ ಹೌದು, ಗೌಡ್ರ ಗದ್ದಲ ಹೌದು, ನಿಗೂಢ ರಹಸ್ಯ ಹೌದು, ಅಣ್ಣ ತಂಗಿ ಹೌದು, ಒಂದೆರಡೇ ಅಲ್ಲ ನೋಡಿ. ಅಂತಹ ಕಾರ್ಯಬಾಹುಳದ ಮಧ್ಯದಲ್ಲಿಯೂ ಸಹಿತ ನಮ್ಮ ಯುವಕರ ಸಲುವಾಗಿ ಅವರೊಂದು ಸ್ಯಾಕ್ರಿಫೈಸ್ ಮಾಡೋದಲ್ಲ, ತನ್ನ ಕಲೆಯನ್ನು ದಾರ ಎರೆದ್ರಲ್ಲ. ಯಾರು ಮಾಡ್ತಾರೆ? 70-80ರ ದಶಕದಲ್ಲಿ ಅದು ಸಂಸಾರದ ಎಲ್ಲ ಜಂಜಾಟ ಎಸ್, ಅದೊಂದು ಮೇರು ವ್ಯಕ್ತಿತ್ವ, ಅದರ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ನಾ ಹೇಳಿದೆ, ಯಾವುದಾದ್ರೂ ಒಂದು ರಂಗದಲ್ಲಿ ಒಬ್ಬ ಮುಂದುವರೆಯಬಹುದು. ಇವ್ರದ್ದು ಹಾಗಲ್ಲ ಸರ್, ಒಂದೆರಡೇ ಅಲ್ಲ. ಹೇಳಿದ್ನಲ್ಲ, ಅರೆಂಗಡಿ ಸೊಸೈಟಿ ವಿನಾಯಕ ಭಟ್ರು ಸ್ಥಾಪನೆ ಮಾಡೋದು ಬಹುಶಃ ಬಾಲಿಶವ ಆದರೆ ವೀಕ್ ಆಗ್ತಾ ಬಂತು. ಅದಕ್ಕೆ ಗೋವಿಂದ ಹೆಗಡೆಯವರು ಅಧ್ಯಕ್ಷರಾದರು. ನಮ್ಮ ನಿಜವಾದ ಸೇವಾ ಸಹಕಾರಿ ಸಂಘದ ಕಟ್ಟಡ ಈಚೆದು, ಅದು ನಮ್ಮದು ಅಲ್ಲವೇ ಅಲ್ಲ ಈಗಿರೋದು. ಅಲ್ಲಿ ಗೋವಿಂದ ಹೆಗಡೆಯವರು ಶುರು ಮಾಡಿದ್ರು. ಪಾಪ ಇಡೀ ದಿವಸ ತನ್ನ ಜೀವನವನ್ನು ಅಲ್ಲಿದ್ದು ತನ್ನ ಜೀವನವನ್ನೇ ವ್ಯಯ ಮಾಡಿದ್ದಾರೆ. ಸಹಕಾರಿ ಸಂಘದಲ್ಲಿ ಏನು ಮಾಡಿದ್ರು? ಅದೊಂದು ಒಂಥರ ಕ್ರಾಂತಿನೇ ಮಾಡಿದ್ರು. ಯಾಕೆಂದರೆ ಆಗ ರೇಷನ್ ಬರ್ತಾಯಿತ್ತು ಸರ್. ಕೊಡುವುದೇನು? ಸಕ್ಕರೆ ಮತ್ತು ಅಕ್ಕಿ ಎರಡೇ, ಮತ್ತೇನೂ ಕೊಡಲಿಲ್ಲ. ಆಗ ಯಾರೋ ಮಾಡದೆ ಒಂದು ಕೆಲಸ ಮಾಡಿದ್ರು. ಏನು ಗೊತ್ತಾ? ಆಗ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಬಂದು ಹೋಗ್ಲಿಕ್ಕೆಲ್ಲ. ಯಾರ ಹತ್ರ ಮೋಟ್ರ್ ಸೈಕಲ್ ಅವಾಗ ಇಲ್ಲ. ಸಾಲು ಕೂಡಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ರು ರೇಷನ್ ಕೊಡಲಿಕ್ಕೆ. ಹೌದು, ನೀವು ಇಲ್ಲಿ ಬರೋದು ಬೇಡಪ್ಪ, ನಿಮ್ಗೆ ರೇಷನ್ನಲ್ಲಿ ಕೊಡ್ತೇವೆ ಹೇಳಿ. ಯಾರು ಮಾಡ್ತಾರೆ? ಯಾರು ಮಾಡಲಿಕ್ಕೆ. ಆಯಿತು. ಕೊನೆಗೆ ಹೇಳಿದ್ರು ಅವರು, ನಾವು ಕೃಷಿಗೆ ಸಂಬಂಧಪಟ್ಟ ಉಪಕರಣ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟದನ್ನು ನಾವು ಎಲ್ಲವನ್ನೂ ತಂದರು, ಜನರಿಗೆ ಅನುಕೂಲ ಆಗಲಿ ಹೇಳಿ. ಅವರು ತನ್ನ ಪೀರಿಯಡ್ನೊಳಗೆ ಡಿವಿಡೆಂಡ್ ಕೊಟ್ಟೋಗಿದ್ದಾರೆ. 4% ಡಿವಿಡೆಂಡನ್ನ ಕೊಟ್ಟರು. ನಂತರ ಭಾಳ ಜನ ಬಂದರು, ಅನೇಕ ಇದನ್ನು ನಡೆದೋಯ್ತು, ಅದು ಪ್ರಶ್ನೆ ಬೇರೆ. ಸಹಕಾರಿ ಇದುಗಳನ್ನ ಬಹುಶಃ ಇವತ್ತು ನಾನು ಹೇಳಬೇಕು ಅಂತಂದರೆ,
ಬಹುಮುಖ ವ್ಯಕ್ತಿತ್ವದ ಹಳ್ಳಿಯ ಗಾಡಿನಲ್ಲಿ ಇರಬಹುದಾದ ಮಹಾನ್ ಚೇತನ್ ಅಂದರೆ ಅವರೊಬ್ಬರೇ ಆಗಿದ್ದರು. ನಮ್ಮ ಊರಿನೊಳಗೆ ನ್ಯಾಯಾಲಯಕ್ಕೆ ಯಾರು ಹೋಗುವುದಿಲ್ಲ. ನಮ್ಮೊಳಗೆ ಏನಾದ್ರು ಘರ್ಷಣೆ ವಗೇರೆ ಆದರೆ ಇಲ್ಲಿ ಕರೀತಿದ್ರು. ನಮ್ಮೂನ ದುರೀಣರು ವಿನಾಯಕ್ ಭಟ್ರು, ಗೋವಿಂದ ಹೆಗಡೆಯವರು, ಮಾಬಲ ಹೆಗಡೆಯವರು, ಪಟೇಲ್ ಗೋವಿಂದ ಹೆಗಡೆಯವರು ಬರ್ತಿದ್ರು ಪಂಚಾಯತಿಗೆ. ನೇರ ಇದು ಸರಿಯಲ್ಲ ತಮ್ಮ, ಹೀಗೆ ಮಾಡೋ ಅದೇ ನಾನು ಹೋಗ್ತೇನೆ ನಡೀತಾರೆ ಅಂದರೆ ಖಂಡಿತ ಅಲ್ಲಿ ಹಿಂಗೆ ಮಾಡಿ ಇದು ಹೇಳೋದು ಅಥವಾ ಹಿಂಗೆ ಅವನು ಮನವೊಲಿಸೋದು ಅದೆಲ್ಲ ಇಲ್ಲ. ಅಂಥ ಒಂದು ನೇರ ನುಡಿಯ ಮನುಷ್ಯ. ಇನ್ನೊಂದು ಹೇಳ್ತೇನೆ, ಗೋವಿಂದ ಹೆಗಡೆಯವರ ಮನೆ ತೊಂದರೆ ಇಲ್ಲೋ ಹೇಳಿದ್ರೆ ಎಸ್ ದೊಡ್ಡ ಮನೆ, ದೊಡ್ಡ ಅಂಗಳ, ಮುಂದೊಂದು ದೊಡ್ಡ ಜಗಲಿ, ಮಧ್ಯದಲ್ಲೊಂದು ಹೆಬ್ಬಾಗಲು, ಆ ಕಡೆ ಒಂದು ಏಡಿ. ಬಹುಶಃ ಆ ಏಣಿ ಮೇಲೆ ಎಲ್ಲ ಹಲಗೆ ಮಾತ್ರ ಹಾಕಿದ್ರು. ಮನೆಯ ಕೆಳಗನ್ನು ಹುಳ್ಳಿ ಹೇಳ್ತಾರೆ. ಹುಳ್ಳಿಯೊಳಗೆ ಒಂದು ಮಂಚ, ಇಲ್ಲೊಂದು 5-6 ಕುರ್ಚಿ. ಆ ಮನೆಯ ಎಡಭಾಗದಿಂದ ಬರುವ ದಾರಿ. ಅವರು ಅಲ್ಲೊಂದು ಕುರ್ಚಿ ಹಾಕಿ ಕೂತಿದ್ರು. ಇಲ್ಲಿವರೆಗಿನ ದೊಡ್ಡ ಅಂಡರ್ವಾರ್ ಹೀಗೆ ನೋಡ್ತಾರೆ. ಭಾರತಮ್ಮ ಅತ್ಯಂತ ಪ್ರೀತಿ ವಾತ್ಸಲ್ಯ ಪ್ರತಿಯೊಬ್ಬರನ್ನು ಕಂಡಿದ್ದಾರೆ, ಪ್ರಶ್ನೆಯೇ ಇಲ್ಲ. ಮನೆಯ ಜಗುಲಿ ಮೇಲೆ ಬಲಬದಿ 3 ಕಂಬಳಿ, 2 ತಂಬೂರಿ, ಹಾರ್ಮೋನಿಯಮ್ಮು, ತಬಲೆ. ಅದೊಂದು ಧರ್ಮಛತ್ರ. ಯಾರೇ ಎಷ್ಟೊತ್ತಿಗೆ ಬಂದರೂ ಆಹಾರ ಇದೆ, ಊಟ ಇದೆ. ಧರ್ಮಛತ್ರದ ಒಳಗೆ ಒಂದು ಮಹಾನ್ ಸ್ವಾತಿ ಅವರ ಹೆಂಡತಿ, ಅದು ದೇವರು, ಅದು ಪ್ರಶ್ನೆಯೇ ಇಲ್ಲ. ಯಾರೇ ಎಷ್ಟೊತ್ತಿಗೆ ಬರಲಿ, ಏನೇ ಮಾಡಲಿ, ವಿಚಿತ್ರ ಸಂಗತಿ ಅಂದರೆ ಅವು ಒಂದು ಮಹಾನ್ ಕಲಾವಿದೆ. ಅವರು ಈ ಗತಿಸಿ ಹೋಗುವ 2 ವರ್ಷದ ಮೊದಲು ಇವರು ಅಣ್ಣ ತಮ್ಮಲ ಕೂಡಿ ಹಾಡಿಸಿದ್ರು. ಅದು ಬಿಟ್ಟು ನಾನೇ ಹಾಡ್ತೇನೆ ಹಾಡಿದ್ರು. ಮತ್ತು ಅಷ್ಟು ದೊಡ್ಡ ಸಂಸಾರದ ಮಧ್ಯದಲ್ಲಿಯೂ ಅತ್ಯಂತ ಸಹನಾಶೀಲ ಹೆಣ್ಣಾಗಿ ಸಂಭಾಳಿಸ್ಕೊಂಡು ಬಂದವರು ಒಂದು ಹುಡುಗಾಟ ಕಥೆಯಲ್ಲ. ಹೌದಪ್ಪ, ಅದವ್ರ ಹೆಂಡತಿ. ಯಾಕೆಂದರೆ ಅತ್ಯಂತ ಯಶಸ್ವಿಯಾದ ಗಂಡಿನ ಹಿಂದೊಂದು ಇರುತ್ತಾಳೆ ಹೇಳುವುದು ಅಲ್ಲಿ ಮಟ್ಟಿಗೆ ಕಠಿಣ ಪ್ರಶ್ನೆ. ಇನ್ನು ಹೇಳಿದೆ ಸರ, ಯಾರ್ಯಾರೋ ಕಲಾವಿದರು ಎಲ್ಲೆಲ್ಲಿಂದೋ ಬರ್ತಾರೆ, ಹಗಲು ರಾತ್ರಿ ಇಲ್ಲ, ಎಲ್ಲರೂ ಅಂದರೆ ಮನೆಯಾಗಿ ನಡೆಸ್ಕೊಂಡು ಹೋದರು. ಅಂಥ ಒಂದು ಚೇತನದ ಬಗ್ಗೆ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರುವುದು ಬಹಳ ಸಂತೋಷ ವಿಷಯ. ಇನ್ನೊಂದು ಹೇಳಿದೆ, 60ರ ದಶಕದಲ್ಲಿ ಈ ಪಂಚಗ್ರಾಮದಲ್ಲಿ ಯಾರಾದರೂ ಡ್ರೈವಿಂಗ್ ಮಾಡೋ ದಾಖಲೆ ಉಂಟಾ? ಸೈಕಲೇ ಸರಿಯಾಗಿರಲಿಲ್ಲ, ಅವರೊಬ್ಬರೇ. ಆಶ್ಚರ್ಯ ಸಂಗತಿ ಅಂದರೆ ಆ ಕಾಲ ನನಗೂ ನೆನಪಿದೆ. 66ನೇ ಇಸ್ವಿ ಒಳಗೆ ಸರ ಧರ್ಮಸ್ಥಳಕ್ಕೆ ಹೋಗಬೇಕು. ಆದರೆ ಗೋವಿಂದ ಹೆಗಡೆ ಕಾರ್ ಬರಬೇಕು. ಅವರು ನನಗೆ 10-11ನೇ ವರ್ಷ. ಅವ್ರ ಕಾರ್ ಮೇಲೆ ಹೋಗಿ ದಕ್ಕೆಗೆ ಹೋಗಿ ಮುಟ್ಟಬೇಕು. 7 ನದಿಗಳನ್ನು ದಾಟಿ ಹೋಗ್ಬೇಕು, ಅದು ಪ್ರಶ್ನೆ ಬೇರೆ. ಯಾವುದಕ್ಕೂ ಬ್ರಿಡ್ಜ್ ಇಲ್ಲ, ಯಾವುದಕ್ಕೂ ಇಲ್ಲ. ಅದು ಅಂದರೆ ಅದು ಒಂದು ಸಾಧನೆ. ಯಾಕೆಂದರೆ ಒಂದು ಮನುಷ್ಯ ಒಂದು ರಂಗದಲ್ಲಿ ಅತ್ಯಂತ ಮೇಲೆ ಹೋಗಬಹುದು, ಆದರೆ ಇಷ್ಟೊಂದು ರಂಗದಲ್ಲಿ ಅದು ಯಾರಾದ್ರದ್ದು ಯಾರೂ ಇಲ್ಲ ಹೇಳಿ. ಆಮೇಲೆ ನೀವು ಇನ್ನಿತರ ಅವರ ಕೃಷಿ ಅಥವಾ ಇತ್ಯಾದಿ ಬಗ್ಗೆ ಏನಾದರೂ ನೀವು ಯಾರು ನಂಬ್ತೀರೋ ಇಲ್ವಾ? ಕಲಬಾಗ ಇರುವುದು ಅಲ್ಲಿ ಜಮೀನಿದೆ, ತೋಟ ಇದೆ, ಇಲ್ಲೂ ಜಮೀನಿದೆ. ಅದನ್ನು ಮೇಂಟೈನ್ ಮಾಡುವುದು ಸುಲಭ ಅಲ್ಲ. ಹಾಗೆ ಅದನ್ನು ನಾನು ನೇರವಾಗಿ ಹೇಳ್ತೇನೆ, ಆಗ ನಮಗೆ ಲೇಬರ್ ಕೊರತೆ ಇರಲಿಲ್ಲ. ಹೌದು, ಹೇರಳವಾಗಿ ಸಿಗ್ತಿದ್ರು. ನಮ್ಮ ಮಾಡಿಸಿದ್ದಾರೆ, ಅವರ ಕೈಲಾದ ಮಟ್ಟಿಗೆ ಎಲ್ಲ ಇದನ್ನು ಮಾಡಿದ್ದಾರೆ. ಎಲೆಯ ಬಗ್ಗೆ ಈಗ ಹೇಳಿರ್ಬೋದು ಗಜಾನ ಹೆಗಡೆಯವರು, ಆದರೆ ನೀವು ಹೇಳ್ತೇನೆ, ಯಾರೂ ನಂಬಲಿಕ್ಕಿಲ್ಲ. ಒಂದು ಪೊಟ್ಲೆ ಅಂದರೆ 60 ಕಟ್ಟು, 12 ರೂಪಾಯಿ. ಆಗ 60 ಕಟ್ಟಿಗೆ 12 ರೂಪಾಯಿ. 60 ಕಟ್ಟಿಗೆ 12 ರೂಪಾಯಿ. ಆಶ್ಚರ್ಯ ಸಂಗತಿ ಅಂದರೆ ಹೊನ್ನಾವರ ತಾಲೂಕಿನಲ್ಲಿ ರಾಣಿ ಎಲೆಯ ಒಂದು ಸಂತೆಯನ್ನು ಪ್ರಾರಂಭ ಮಾಡಿದವರಿಬ್ಬರು. ಒಬ್ಬರು ಗುಡ್ಡೆಮಾಳೆ ವೆಂಕಪ್ಪ ಹೆಗಡೆ ಹೇಳುವರು, ಗೋವಿಂದ ಹೇಳುವರು. ಇವರಿಬ್ಬರೇ
ಅದನ್ನು ಪ್ರಾರಂಭ ಮಾಡಿದ್ರು. ಅವ್ರಿಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟರೋ ಏನೋ ರಾಣಿ ಎಲೆಯನ್ನು ಹೇಳುವುದು ಒಂದು ಅಲ್ಲಿ ತಗೊಳ್ತಾರೆ ಹೇಳಿ ಮಲ್ಕಪ್ಪ ಹೇಳುವ ಒಂದು ಸಾಹುಕಾರ ರಾಣಿವಿನ್ನವರು ಅಲ್ಲಿಂದ ಇವರು ಆರ್ಡ್ರನ್ನು ತಗೊಂಡು ಶುರು ಮಾಡಿದ್ರು. ಎಷ್ಟು ಒಂದೇ ಕಟ್ಟಿ 8 ಆಣೆ ನೋಡಿ, 12 ರೂಪಾಯಿಯಲ್ಲಿ 8 ಆಣೆಯಲ್ಲಿ ಅಂದರೆ 30 ರೂಪಾಯಿಯಲ್ಲಿ. ಹೌದು, ತಮಗೆ ಗೊತ್ತಿರಬಹುದು 69ನೇ ಇಸ್ವಿಯಲ್ಲೇ 1 ರೂಪಾಯಿನ ಬೆಲೆ 1 ರೂಪಾಯೇ ಇತ್ತು. ಹೌದೌದು ಹೌದು ಹೌದು. 12 ರೂಪಾಯಿಯನ್ನು ಪಡೆಯಬಹುದಾದ ರೈತ 30 ರೂಪಾಯಿ ಪಡೆದ, 40 ಆಯಿತು, ಕಣೆ 1 ರೂಪಾಯಿಗೆ ಹೋಯಿತು. ಬಹುಶಃ ಆ ಕಾಲದ ಬಹಳ ದೊಡ್ಡ ಕ್ರಾಂತಿ ಅದು. ನಾ ಹೇಳುತ್ತದೆ ಕ್ರಾಂತಿ. ಆ ಕಾಲದ ರೈತರ ಒಂದು ಇಕಾನಮಿಕ್ ಲೆವೆಲನ್ನು ಜಾಸ್ತಿ ಮಾಡಬಹುದಾದ ಒಂದು, ಅಂದರೆ ಈ ಭಾಗದಲ್ಲಿ ಹಣದ ಚಲಾವಣೆಯನ್ನು ತಂದವರು ಅವರು. ಆ ಉಪಕಾರವನ್ನು ನಮ್ಮ ರೈತರು ಎಂದಿಗೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಗೋವಿಂದ ಹೆಗಡೆ ಅವರು. ಈಗ ನನ್ನ ಕುಟುಂಬದ ಹಿರಿಯನೆಂಬುದು ಇದರಿಂದ ನಾನು ಹೊಗಳುವುದಲ್ಲ, ಇಲ್ಲ, ಇದೆಲ್ಲ ಸತ್ಯಗಳು. ಈ ನಾಟಕದಲ್ಲಾದರೂ ಬಂತು. ಅವ್ರು ನಾಟಕ ನಿರ್ದೇಶನ ಹೇಳಿದ್ನಲ್ಲ, ಕೊನೆಗೆ 2 ದಿವಸ ನೋಡಿದ್ರು, 3ನೇ ದಿವಸ ಹೇಳಿದ್ರು, 4ನೇ ದಿವಸ ಗಜನ್ನ ಬಾಯ್ ಹ್ಯಾಟ್ ಮಾಡಿದ್ರೆ ನಾವು ಬರುವುದಿಲ್ಲ ಹೇಳಿದ್ನಲ್ಲ. ವಿಚಿತ್ರ ಅಂದರೆ ಹಾಸ್ಯ ಪಾತ್ರವನ್ನು ಮಾಡಿ ತೋರಿಸ್ತಿದ್ರು, ಹೆಣ್ಣಿನ ಪಾತ್ರವನ್ನು ಮಾಡಿ ತೋರಿಸ್ತಿದ್ರು, ಖಳನಾಯಕ ಪಾತ್ರವನ್ನು ಮಾಡಿ ತೋರಿಸ್ತಿದ್ರು. ಹೀಗಾಗಿ ನಾವೆಲ್ಲ ಅವರ ಒಂದು ಕನಸಿನ ಕೂಸುಗಳು ಹೇಳುವುದನ್ನು ನಾನು ಪ್ರಾಂಜಲ ಮನಸ್ಸಿಂದ ಹೇಳ್ತೇನೆ. ಅವ್ರ ಇಡೀ ಕುಟುಂಬದ ಬಗ್ಗೆ ಏನು ಅನ್ನಿಸ್ತದೆ? ಕುಟುಂಬದ ಬಗ್ಗೆ ಹೇಳಬೇಕಾ? ಹೇಳಿದ್ನಲ್ಲ, ಅವರು ಮಕ್ಕಳ ಮಕ್ಕಳ ಕುಟುಂಬದೊಂದಿಗೆ ಅವ್ರದ್ದು ಇಡೀ ಊರೇ ಕುಟುಂಬದ ಲೆಕ್ಕಾರೆ ಒಂದು. ಇನ್ನು ಅವ್ರ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ, ಪಾರ್ವತಕ್ಕನ ಮತ್ತು ನಾಗವೇಣಕ್ಕನ ಸಾವಿರಾರು ಜನರ ಎದುರಿನಲ್ಲಿ ಅವರ ಕಚೇರಿಯನ್ನು ಕೇಳಿದ್ದೇನೆ. ನಂತರ ಪರಮೇಶ್ವರ ಹೆಗಡೆಯವರು ರಾಷ್ಟ್ರೀಯ ಕಲಾವಿದರು, ಗೋಪಣ್ಣ ಪ್ರಶ್ನೆಯೇ ಇಲ್ಲ, ರಾಷ್ಟ್ರೀಯ ಕಲಾವಿದ. ಶ್ರೀಧರ್ ಹೌದು. ವಿಚಿತ್ರ ಅಂದರೆ ವಿದೇಶದಲ್ಲಿದ್ದು ವಿನಾಯಕ ಅದು ನೋಡಿ, ಅದೊಂದು ವಿಚಿತ್ರ ಸಂಖ್ಯೆ. ನನಗೆ ಯಾಕೆ ಗೊತ್ತಿಲ್ಲ, ಅವರ ಸಂತಾನದ ಕುಡಿಗಳು ಸಂಗೀತವನ್ನೇ ಹೊತ್ತು ಬಂದಿದ್ದಾರೆ. ಅದು ಹೇಗೆ? ಅದು ಎಂಥ ಜೀನ್ಸ್ ಆಗಿರ್ಬೋದು ಸರ್. ಅದೇ ಅದು ಅವರ ಹಾಕಿದ ಅಸ್ಥಿವಾರ. ಅದು ಹೃದಯ ಸಂಗಡ ಅನೇಕ ಶಿಷ್ಯರನ್ನು ತಯಾರು ಮಾಡೋದು. ನಾನು ಅವ್ರ ಮನೆಯಲ್ಲಿ ಮಹಾನ್ ಕಲಾವಿದರು ಒಬ್ಬರಿದ್ದರು, ಬಂದಿದ್ದರು, ಚಂದ್ರಶೇಖರ್ ಪುರಾಣಿಕ್ ಮಠ ಅಂತೇಳಿ. ಅವರ ಒಂದು ಇದನ್ನು ನಾನು ಕೇಳಿದ್ದೇನೆ ಇದಿಲ್ಲ ಇವತ್ತು. ಆದರೆ ನಾನು ಅದನ್ನು ಹೇಳಬಾರ್ದು. ಅವರ ಮಕ್ಕಳ ಬಗ್ಗೆ ಅತ್ಯಂತ ಮೃದು ಮನಸ್ಸಿನ, ಅತ್ಯಂತ ಒಳ್ಳೆಯ ಮನಸ್ಸಿನ ಮನುಷ್ಯ ಆದರೆ ಗೋಪುನೇ, ಅದರ ಪ್ರಶ್ನೆಯೇ ಇಲ್ಲ. ಆಯ್ತಲ್ಲ, ಅವ್ನು ಯಾರ ಹತ್ರನೂ ಸಿಟ್ಟು ಮಾಡೋದು ದಾಖಲೆ ಇಲ್ಲ. ಈ ಬಾಕಿಯವ್ರನ್ನೆಲ್ಲ ಅಂದರೆ ವೈಯಕ್ತಿಕವಾಗಿ ನಾನು ಹೇಳೋದಲ್ಲ, ವಿಜಯ ಹೇಳು ನನ್ನ ಕ್ಲಾಸ್ಮೇಟ ಆಯ್ತಾ ಅಲ್ವಾ, ಅವನಿಗೆ ಸಿಟ್ಟು ಬಿಗಿಲ್ ಜಾಸ್ತಿ ಆಯ್ತಲ್ಲ. ಅದರ ಅದ್ಭುತ ಕಲಾವಿದ, ಅದು ಪ್ರಶ್ನೆಯೇ ಇಲ್ಲ. ಅವನು ಬೆಂಗಳೂರಿನಂಥ ಕರ್ನಾಟಕ ಸಂಗೀತಕ್ಕಾಗಿ ಮೀಸಲಿಡುವ ಕ್ಷೇತ್ರದಲ್ಲಿ ಈ ಸಂಗೀತದ ಕ್ರಾಂತಿಯನ್ನು ಉಂಟು ಮಾಡಿದ. ಹೌದು 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 ಹೌದು. ಹಿಂದೂಸ್ತಾನಿ ಸಂಗೀತ, ಸುಬ್ರಹ್ಮಣ್ಯ ನಗರದಲ್ಲಿ ಮನೆ ಇತ್ತು ಅವನಿದು. ಹಿಂದೂಸ್ತಾನಿ ಸಂಗೀತವನ್ನು ಅಲ್ಲಿ ಹುಟ್ಟಾಕಿ ಬೆಳೆಸಿದವ. ಮತ್ತು ಸ್ವ ಸಂಸ್ಕೃತಿ ಅದು. ಹೌದು, ಅದರಿಂದ ಅದು ಅವ್ರದೇ ಶ್ರಮ ಇದೆ. 100ಕ್ಕೆ 100 ಹೌದು. ಅದೇ ಹೇಳಿದೆ, ಅವರ ಮನೆಯ ಪ್ರತಿಯೊಬ್ಬ ಮಕ್ಕಳು, ಹೆಣ್ಣು ಮಕ್ಕಳುಗಳು ಎಲ್ಲ ಸಂಗೀತನೇ. ಅದು ಹೇಗೆ ಬರುತ್ತದೆ ಹೇಳೋದು ಆಶ್ಚರ್ಯ ಇರುತ್ತೆ. ಅದೇಯ ನಾನು ಬಹಳ ಬೇಸರದಿಂದ ಹೇಳ್ತೇನೆ. ನಾನೊಬ್ಬ ಕೃಷಿಕ, ನಮ್ಮ ಊರಿನ ಕೃಷಿಕರು ಜೀನ್ಸ್ನಲ್ಲಿ ಬಂದಿದ್ರೆ ಯಾರಾದರೂ ಕೃಷಿಕರು ಆದ್ರೆ ಆಗಲಿಲ್ಲ. ಎಲ್ಲ ಬೆಂಗಳೂರಿಗೆ ಹೋಗೋರು, ಎಲ್ಲ ಬೆಂಗಳೂರು ಆಗಿಲ್ಲ. ಈಗ ನಮ್ಮೂರ ಬಹುತೇಕ ವೃದ್ಧಾಶ್ರಮ ಕಾಣುತ್ತೆ ಅಲ್ವಾ? ಹೌದು. ಈಗ ನಮ್ಮೂರು ಅರೆಂಗಡಿಯಿಂದ ಕೇಶುಪಾಲವರೆಗೆ ವೃದ್ಧಾಶ್ರಮ. ವಿಚಿತ್ರ ಅಂದರೆ ಈ ಯಾಂತ್ರಿಕ ಬದುಕಿಗೆ ಹೊಂದಿಕೊಂಡ ಈ ಮನುಷ್ಯರು ಮಾನವೀಯತೆಯನ್ನು, ಆತ್ಮೀಯತೆಯನ್ನು ಅದನ್ನು ಮರೆಯುತ್ತಾ ಇದ್ದಾರೆ. ಆ ಕಾಲದ ಆಗ ವಿಶೇಷ ಅನುಕೂಲತೆ ಇಲ್ಲದೆ ಹೋದರೂ ಸಹಿತ ಮನುಷ್ಯ ಬಾಂಧವ್ಯ ಏನಿತ್ತು ಒಬ್ಬರೇ ಅದು ಭಾಳ ಚೆಂದ ಇತ್ತು. ಅದು ಆಗಬಾರದು. ಒಳ್ಳೆ ನನಗೆ ನಿಮ್ಮ ಮಾತಿನ ಮಧ್ಯೆ ಇನ್ನೊಂದು ಕುತೂಹಲ ಏನಂದರೆ, ನೀವು ಹರಿಶ್ಚಂದ್ರನ ನೋಡಿದವರು. ಹೌದು, ನೋಡಿದ್ದೇನೆ. 2 ಹರಿಶ್ಚಂದ್ರ ನೋಡಿದ್ದೇನೆ. ಅದು ನಿಮ್ಮ ನೆನಪು ಹೇಗೆ? ಅವರು ರಂಗಭೂಮಿ ಅದ್ಭುತ. ಅವರು ಕೊನೆಗೆ ಅಲ್ಲಿ ತಾರಾಮತಿ ಮಾಡೋರು ವಿಷ್ಣು ಭಾಗವತ್ ಅಕ್ಕನಗದ್ದೆ, ಅವರು ತಮ್ಮ ಲೋಹಿತಾಶ್ವ ಹೇಳಿದಾರ. ಈ ನಕ್ಷತ್ರಿಕ ಸರ ಏನು ಕಾಡ್ತಿದ್ರು, ಅದನ್ನು ನೋಡಿದ್ರೆ ನನಗೆ ಹೊಡಿಬೇಕು ಕಾಡ್ತಿತ್ತು. ಅದು
ವಿಷ್ಣು ಭಟ್ ನೀಲ್ಕುಂಬ್ರು. ಅಷ್ಟು ಚಂದ ಬಿಡು. ಅಯ್ಯೋ, ಅಂದರೆ ವಿಶ್ವಾಮಿತ್ರ ಕಳಿಸಲ್ಪಟ್ಟವ ಎಸ್ ಏನು ಕಾಡಿದ್ರು, ಏನು ಕಾಡ್ತಿತ್ತ ಆಗಲೂ ಸಹಿತ ಸಹನೆಯಿಂದ. ಗೋವಿಂದೇಡಿಯವರ ಆ ಸಹನೆ ಅದು ಬೇಕು. ಕೊನೆಗೆ ಆ ವೀರಭಾವತ್ರ ಹೆಂಡತಿಯನ್ನು ಕಡಿಯುವ ಸೀನ್ ಇದೆಯಲ್ಲ, ಅಯ್ಯೋ ಅದೆಲ್ಲ ಅದ್ಭುತ. ಆ ಕಾಲದಲ್ಲಿ ರಂಗ ಸಜ್ಜಿಕೆಯನ್ನು ಮಾಡಲಿಕ್ಕೆ ವಿಶೇಷವಾದ ಪರಿಕರಗಳು ಇರಲಿಲ್ಲ. ಕರೆಕ್ಟು, ಸರಿಯಾಗಿ ಕರೆಂಟು ಇರಲಿಲ್ಲ. ಆ ಕಾಲದಲ್ಲಿ ಜನ ಮೆಚ್ಚುವ ಕಾರ್ಯಕ್ರಮವನ್ನು ಕೊಡಬೇಕು ಅಂತಂದರೆ ಅದು ಸುಲಭದ ವಿಚಾರ ಅಲ್ಲ. ಅವರು ಭಾಗವತ್ಗೆನೂ ಕೇಳಿದ್ರೆ? ಭಾಗವತ್ಗೆನೂ ಕೇಳಿದ್ದೇನೆ, ತಬಲೆ ಬಾರಿಸೋದನ್ನು ಕೇಳಿದ್ದೇನೆ. ಹಾರ್ಮೋನಿಯಂ ಬಿಡೆ, ನಮ್ಮ ನಾಟಕದಲ್ಲಿ ನಾಟಕ ಮುಗಿಯುವವರೆಗೆ ಹಾರ್ಮೋನಿಯಂ ಅವರೇ. ಹೀಗೆ ನೋಡ್ರೆ ಸಾಕು, ನಾವು ತರಗೆಡ್ತಿದ್ರು. ನೆಕ್ಸ್ಟ್ ಡೇ ಹೇಳ್ತಿದ್ರು, ಎಲ್ಲ ತಪ್ಪದೆ ತಮ್ಮ ನೀನು ಎಲ್ಲಿ ಹಿಂಗೆ ಮಾಡಿದೆ ಹೇಳಿ. ಯಾವುದು ಅದೇ ನಾಟಕದ ಬಗ್ಗೆ. ಇನ್ನು ಪ್ರತಿ ನಾಟಕವನ್ನು ಈಗ ಟಿಪ್ಪು ಸುಲ್ತಾನ್ ಅಗದಿ ಕಾರ್ನವಾಲಿಸ್ ನಿಮ್ಮ ಪಾತ್ರ. ಹೌದು, ಅಲ್ಲ ಟಿಪ್ಪು ಸುಲ್ತಾನು ಒಳ್ಳೆ ಇದಾದ ನಾಟಕ. ಕುರುಕ್ಷೇತ್ರನೂ ಹೌದು, ಆರ್ ವಿ ಭಂಡಾರಿಯವರು ದುರ್ಯೋಧನ. ಹೌದು, ನಾನು ನೋಡಿದೆ. ಕೃಷ್ಣ ಹೇಳಿದೆ, ಕೃಷ್ಣ ಎನ್ ಕೆ ಹೆಗಡೆಯವ್ರದ್ದು ತಿಳಿತಾ ಇಲ್ವಾ. ಗಪ್ಪು ಭಟ್ರು, ಭಾಳ ಜನ ನಮ್ಮೂರಿನ ಎಲ್ಲರೂ ಇದ್ದರು. ನಂದು ಅಶ್ವತ್ಥಾಮ ಅದರಲ್ಲಿ. ಕುರುಕ್ಷೇತ್ರನೂ ಆಯಿತು. ಆದರೆ ನಮಗೆ ಆ ನಾಟಕ ಮಾಡುವಾಗ ಭಾಳ ಜನ ತೊಂದರೆ ಕೊಟ್ಟರು. ಅದು ಗೋವಿಂದೇಟರು ಬೇಜಾರಾಯಿತು. ಅರೆ ಕರೆಂಟ್ದಾಗ ಹೋದೊಂದು ಅಲ್ಲ, ನಮ್ಮೂರಲ್ಲಿ ಚೈನ್ ಬಿಸಾಡೋದು ದಂಧೆ ಇತ್ತಲ್ಲ, ಅದೇ ಆದದ್ದೋಳೆ. ಒಳ್ಳೆ ಸೀನ್ ಬಂದ ಕೂಡಲೇ ಚೈನ್ ಬಿಸಾಡು. ಕೊನೆಗೆ ನಿಮ್ಗೆ ಹೇಳಿದೆ, ಸುಮಾರು ಅವರು ನನ್ನ ಪಂಚಗ್ರಾಮದ ದೃಷ್ಟಿಯಿಂದ ಅಲ್ಲ, ನಮ್ಮೂರ 100ಕ್ಕೂ ಹೆಚ್ಚಿಗೆ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಅಂದರೆ ದುಡ್ಡಿಗಾಗಿ ಮಾಡಿದ್ರು, ನಾವು ಏನಾದರೂ ಕೊಟ್ಟರು ಅವರಿಗೆ ಏನಿಲ್ಲ. ಯಾವುದೇ ಪ್ರತಿಫಲದ ಆಸೆ ಆಕಾಂಕ್ಷೆಗಳಿಲ್ಲದೆ ನಮ್ಮ ಯುವಕರ ಒಂದು ಕಲೆಯನ್ನು ಹೊರತರುವುದಕ್ಕೆ ಶ್ರಮಿಸಿದ ಮಹಾನ್ ಜೀವಿ. ನೀವು ಕಾರ್ನವಾಲಿಸ್ ಪಾತ್ರ ಮಾಡ್ತೀರ. ಅದರಲ್ಲಿ ಇವ್ರಿಗೆ ಇಂಗ್ಲೀಷ್ ಸರಿ ಬರ್ತಿರ್ಲಿಲ್ವಲ್ಲ ಗೋವಿಂದಡ್ರಿಗೆ? ಇಂಗ್ಲೀಷಿನ ಅಂದಾಜಿತ್ತು ಅವ್ರಿಗೆ? ಹೇಗೆ? ಖಂಡಿತವಾಗೂ ಇತ್ತು. ಯಾಕೆಂದರೆ ಅನುಭವ, ಅದರಿಂದನೇ ಎಲ್ಲ ಮಾಡಿದರು. ಅಲ್ಲಿ ಕಾರ್ನವಾಲಿಸ್ ಅಂದರೆ ಅತಿ ಅದ್ಭುತ ಚಿತ್ರಣ ಮಾಡಿದರು. ಅದಕ್ಕೂ ಪೂರ್ವದಲ್ಲಿ ಆ ಕಾರ್ನವಾಲಿಸಿನ ಆರ್ ಎಂ ಲೋಕೇಶ್ವರ್ ಹೇಳುವ ಮಹಾನ್ ಒಬ್ಬ ಮುಖ್ಯ ಹೆಡ್ಮಾಸ್ಟರ್ ಅವರು ಮಾಡಿದ್ರಂತೆ. ನಂತರ ಗೋವಿಂದೇಗೌಡರು ಈ ನಮ್ಮ ನಾಟಕದಲ್ಲಿ ನೀನು ಮಾಡುತ್ತಮ್ಮ ಅಂದರು. ಮತ್ತು ಅದು ಒಂದು ರೀತಿಯಲ್ಲಿ ನಿಮ್ಮ ಕಲರ್ ಗಿಲರ್ ಎಲ್ಲ ಅದು ಕೊಂತಿತ್ತು. ಆ ನಾಟಕವನ್ನು ನೋಡ್ಲಿಕ್ಕೆ ಆರ್ ಎಂ ಲೋಕೇಶ್ವರೇ ಬಂದಿದ್ದರು. ಅಡ್ಡಿಲ್ಲ ತಮ್ಮ, ಮಾಡಿದೆ ಚಲೋ ಮಾಡಿದೆ ಹೇಳೋದ್ರು. ಆಗಲಿ, ಅದನ್ನು ಲೇಖಕನ ಕಲ್ಪನೆಯೇನೋ ಅಥವಾ ಅವ ಹಾಗೆ ಮಾತಾಡ್ತಿದ್ನೋ ನಮಗೇನು ಗೊತ್ತಿಲ್ಲ. ಮೀರಾ ಸಾಧಾಕಾರ ಬನ್ನಿ ಬನ್ನಿ ಹೀಗೆ ಮೇಲೆ ಖೋಲೇತು ಕೊಲ್ಲಿ, ನಿಮಗೆ ಏನಾದರೂ ಕುಡಿಯಲು ಬೇಕೆ? ಮೀರ್ ಸಾಧಕನ್ನು ಉಳಿಸ್ಕೋಬೇಕಾಗಿತ್ತು ಅವನಿಗೆ. ಯಾಕೆಂದರೆ ಟೀಪು ಕೊಲ್ಲಬೇಕಲ್ಲ. ಹೌದು. ಅನೇಕ ನಾಟಕದಲ್ಲಿ ಈಗ ನಾನು ಗೌಡ್ರ ಗದ್ದೆಲ್ಲ ಮಲ್ಲೇಶಿ ಮಾಡಿದ್ದೇನೆ. ಮತ್ತೊಂದು 2-3 ನಾಟಕದಲ್ಲಿ ಕಥಾನಾಯಕನೂ ಮಾಡಿದ್ದೇನೆ. ಅಣ್ಣ ತಂಗಿಯೊಳಗೆ ಒಂದು ಸಾಹೇಬನ ಪಾತ್ರ ಮಾಡಿದ್ದೇನೆ. ಅದನ್ನು ಇವತ್ತಿಗೂ ನಮ್ಮ ಜನ ಮರೆಯೋದಿಲ್ಲ. ಕೊನೆಗೆ ಹೌದು, ಚೇರ್ಮನ್ ಚೆನ್ನಪ್ಪ ಒಂದು ಪಾತ್ರವನ್ನು ಮಾಡಿದ್ದೇನೆ. ಅದನ್ನು ಈ ಪ್ರತಿಯೊಬ್ಬರು ಹೇಳ್ತಾನೆ ಇರ್ತಾರೆ. ಕೊನೆಗೆ ನಮ್ಮ ಜೀವನದ ಆ ಒಂದು ಕ್ರಮ ಎಲ್ಲ ಚೇಂಜ್ ಆಗೋಯ್ತು, ಏನೇನೋ ಆಯಿತು ತಿಳಿತಲ್ಲ. ಕೊನೆಗೆ ಆದರೂ ಸಹಿತ ಕಳೆದ 2 ವರ್ಷದಲ್ಲಿ ಕಳೆದ ವರ್ಷ ಅದಕ್ಕೂ ಹಿಂದಿನ ವರ್ಷ ಅತ್ಯಂತ ದೊಡ್ಡ ರೋಲ್ ಮಾಡಿದ್ದೇನೆ, ಐಚ್ಛತ್ರ. ಅದು ಹೌದು, ಅದರಲ್ಲಿ ಧರ್ಮಾಧಿಕಾರಿಯೇ ನಾನು. ಇಲ್ಲ ಕೆರೆಕೊಂಡಲ್ಲಿ ಶಿರ್ಸಿ ಅಲ್ಲ? ಹೌದು. ಓಹೋ. ಮತ್ತು ಸುಬ್ರಹ್ಮಣ್ಯ ಗುಮ್ಟ, ಹೀಗೆ ಅದು ಭಾಳ ಪ್ರಯೋಗವಾಗಿದೆ. ಕೊನೆಯ 3 ಪ್ರಯೋಗದಲ್ಲಿ ನೀನೇ ಮಾಡಬೇಕು ಹೋದರು. ಅದು ಅದ್ರ ಬಗ್ಗೆ ಏನು ಹೇಳೋದು ಬೇಡಲ್ಲ, ಹೇಳಿ. ಹಾಂ, ಅದು ಧರ್ಮಾಧಿಕಾರಿ ಅಂದರೆ ಏನು ಕೇಳಿದ್ರೆ, ಹವ್ಯಕ ಬ್ರಾಹ್ಮಣರು ಎಲ್ಲಿಂದ ಬಂದರು? ರಾಯಬರೇಲಿ ಐಚ್ಛತ್ರದಿಂದ ಬಂದವರು ನಾವು. ರಾಜ ಮಯೂರ ವರ್ಮ 4ನೇ ಶತಮಾನದಲ್ಲಿ ನಮ್ಮನ್ನು ಕರೆಸಿಕೊಂಡದ್ದು ಯಜ್ಞ ಯಾಗ ಹೋಮ ಹವನಾದಿಗಳನ್ನು ಮಾಡುವ ಸಲುವಾಗಿ. 6 ಮಾಸ ಅವರು ನಡೆದುಕೊಂಡು ಬಂದರು. ಆ ಧರ್ಮಾಧಿಕಾರಿ ಹೇಳುವನು ಐಚ್ಛತ್ರದ ಮುಖ್ಯಸ್ಥ. ಅವ 7 ಗೋತ್ರದ 32 ಕುಟುಂಬದವರನ್ನು ಕಳಿಸುತ್ತಾನೆ.
ಅವರು ಬಂದು ಬನವಾಸಿಯಿಂದ ಇಡಗುಂಜಿಗೆ ಬಂದು ಹೈಗುಂದ ಹೇಳುವಲ್ಲಿ ನೆಲೆಸ್ತಾರೆ. ಹವ್ಯಕರ ಮೂಲ. ಎಸ್, ನಾವು ಅಡಿಕೆ ತಂದದ್ದು ಅಲ್ಲಿಂದ. ಅಡಿಕೆ ಇಲ್ಲಾಗಿತ್ತು ಆಗ. ಅವರು ಇಲ್ಲಿ ಬಂದು ಮಯೂರವರ್ಮನ ರಾಜ್ಯಕ್ಕೆ ಶ್ರೇಯೋಭಿವೃದ್ಧಿಗಾಗಿ ಯಜ್ಞ ಯಾಗ ಹೋಮ ಹವನಾದಿಗಳನ್ನು ನೇರವಾಗಿ ಇಲ್ಲಿ ಮಾಡ್ತಾರೆ. ಅಂದರೆ ಗೊತ್ತಾಯ್ತು, ನಿರಂತರವಾಗಿ ಹೈಗುಂದಲ್ಲಿ ಮಾಡ್ತಾರೆ. ಹೈಗುಂದ ಪ್ರಥಮದಲ್ಲಿ ಅದು ದ್ವೀಪ ಅಲ್ಲಾಗಿತ್ತು. ಆದರೆ ಧರ್ಮಾಧಿಕಾರಿಯ ಆಜ್ಞೆ, ಧರ್ಮಾಧಿಕಾರಿ ಹೇಳ್ತಾನೆ, ಸುತ್ತಲೂ ನೀರು ಹರಿಯುತ್ತಿರಬೇಕು, ಎತ್ತರವಾದ ಜಾಗದಲ್ಲಿ 10 ಯಜ್ಞ ಕುಂಡಗಳಿರತಕ್ಕದ್ದು, ಏನಿರಬೇಕು ಎಲ್ಲ ಹೇಳ್ತಾನೆ. ಅವ ಒಂದು ಸರಿ ಕಡಿದು ಮಾಡಿಸ್ತಾ. ಅದೇ ಅಂದರೆ ಇದೆಲ್ಲ ಈಗ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಈ ಎರಡು ಇಲ್ಲಿಯ ಮೊನ್ನೆವರೆಗೂ ನಾನು ಅದು ಯಶಸ್ವಿಯಾದ್ದು ಯಾವುದು ಐಚ್ಛತ್ರ ನಾನು ಮಾಡದಿದ್ದರೂ ಅದು ಅವರ ಒಂದು ಗೋವಿಂದ ಹೆಗಡೆಯವರ ಇದು ಅಂದರೆ ಕಾಣಿಕೆ ಹೇಳೋದನ್ನು ಹೇಳಲಿಕ್ಕೆ ಹೇಳಿದೆ ಅಷ್ಟೆ. ಕರೆಕ್ಟು. ಕೊನೆಯದಾಗಿ ಈಗ 100 ವರ್ಷದ ಈ ಗಡುವಿನಲ್ಲೇ ಗೋವಿಂದ ಹೆಗಡೆ ಇರಬೇಕಾಗಿತ್ತು, ದೌರ್ಭಾಗ್ಯ ಇಲ್ಲ. ಅವ್ರ ಬಗ್ಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಮಾನ್ಯ ಶ್ರೀ ಗೋವಿಂದ ಹೆಗಡೆಯವರ ಜನ್ಮ ಶತಾಬ್ದಿಯ ಈ ಒಂದು ಕಾಲಘಟ್ಟದಲ್ಲಿ ಅವರ ನೆನಪು ನಿರಂತರವಾಗಿ ಇರುವಂತೆ ಎಲ್ಲ ಚಿತ್ರೀಕರಣಗಳನ್ನು ಎಲ್ಲರೂ ಕೂಡಿ, ಕುಟುಂಬದವರು ಕೂಡಿ ಮಾಡುತ್ತಿರುವ ಒಂದು ಈ ಕಾರ್ಯ ಅತ್ಯಂತ ಹೊಗಳಬೇಕಾದಂಥ ಕಾರ್ಯ. ಹಾಗೆಯೇ ಗೋವಿಂದ ಹೆಗಡೆಯವರ ಜೀವನದಲ್ಲಿ ನಡೆಸಿಕೊಂಡು ಬಂದಂಥ ಆದರ್ಶಗಳನ್ನು ಇವತ್ತಿನ ಯುವಕರು ಸಾಧ್ಯವಾದರೆ ಸ್ವೀಕಾರ ಮಾಡಿ ಯಶಸ್ಸಿಗೆ ಕಾರಣರಾಗಲಿ. ಹಾಗೆಯೇ ಸಮಸ್ತ ಅವರ ಕುಟುಂಬದವರಿಗೆ ಆಯುರಾರೋಗ್ಯ ಅಭಿವೃದ್ಧಿ ಸನ್ಮಂಗಲವನ್ನು ಈ ಜಗದ ಕಾರ್ಯಕಾರಣ ಶಕ್ತಿ ನೀಡಲಿ ಹೇಳುವುದನ್ನು ನಾನು ಹೃದಯಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ತೆ.